अब की बार 400 पार, अब की बार 400 ಪಾರ್ ಅನ್ನೋ ಸ್ಲೋಗನ್ ಅನ್ನು ಕೊಡೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು 400 ಸ್ಥಾನಗಳೇ ಬೇಕು ಅಂತ ಕೇಳಿದ್ದು ಯಾಕೆ? ಬಹುದೊಡ್ಡ ಬದಲಾವಣೆಗೋಸ್ಕರ 400 ಸ್ಥಾನಗಳ ಗುರಿಯನ್ನ ಬಿಜೆಪಿ ಹಾಕಿಕೊಂಡಿದ್ದ. ಕಾಂಗ್ರೆಸ್ ಇದಕ್ಕೆ ಪ್ರತಿಯಾಗಿ ಮಾಡಿದ್ದು ಏನು? ಯಾಕಂದ್ರೆ 2014 2019ರಲ್ಲಿ ಅತ್ಯಂತ ಕಳಪೆ ರೀತಿಯಲ್ಲಿ ಲೋಕಸಭಾ ಚುನಾವಣೆಯನ್ನ ಎದುರಿಸಿದ್ದು ಕಾಂಗ್ರೆಸ್ ಪಕ್ಷ. ಆದರೆ 2024ರಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಒಂದು ಪವಿತ್ರ ಗ್ರಂಥವನ್ನ ಕೈಯಲ್ಲಿ ಹಿಡ್ಕೊಂಡು ಈ ಪವಿತ್ರ ಗ್ರಂಥದ ಉಳಿವಿಗಾಗಿ ಕಾಂಗ್ರೆಸ್ ಗೆಲ್ಲಬೇಕು, ಇಂಡಿಯಾ ಕೂಟ ಗೆಲ್ಲಬೇಕು ಅನ್ನುವಂತಹ ಪ್ರತಿಪಾದನೆಯನ್ನ ಮಾಡಿತ್ತು. ಯಾಕೆ ಈ ಮಾತನ್ನ ಹೇಳಿತ್ತು ಕಾಂಗ್ರೆಸ್ ಅಂತ ನೋಡಿದ್ರೆ, ಕರ್ನಾಟಕದಿಂದಲೇನೆ ಒಂದು ಸಮಸ್ಯೆ ಮತ್ತು ಒಂದು ಪರಿಹಾರ ಸಿಕ್ಕಿತ್ತು. बीजेपी के बड़े बड़े नेता कहते हैं अगर वो चुनाव जीतेंगे तो इस किताब को वो फाड़ के फेंक देंगे. ये किताब उनकी है. सबसे ज्यादा किसी किताब से नफरत करते हैं. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು ಬದಲಾಯಿಸಲಿಕ್ಕೆ. उनके लिए हमें संवैधानिक बदलाव करने पड़ते हैं. अगर संविधान के अंदर हमें कोई बदलाव करना होता है, రాజ్యాంగం మార్చే హక్కు మాకున్నది పార్లమెంట్ లా, మార్చడం కూడా అవి మారుస్తాం కూడా. ಮಾಜಿ ಸಂಸದ, ಕೇಂದ್ರದ ಮಾಜಿ ಸಚಿವ, ಪ್ರಧಾನಿ ಮೋದಿ ಅವರ ಸಂಪುಟ ಸದಸ್ಯರಾಗಿದ್ದಂತಹ ಅನಂತ ಕುಮಾರ ಹೆಗಡೆ ಅವರು ಮೊದಲಿಗೆ ಹೇಳಿದ್ರು, ನಾವು ಬಂದಿರೋದೇ ಸಂವಿಧಾನವನ್ನ ಬದಲಿಸ್ಲಿಕ್ಕೆ, ಸಂವಿಧಾನ ಬದಲಿಸ್ತೀವಿ ಅಂತ. ಇವತ್ತು ದೇಶ ಇಷ್ಟರ ಮಟ್ಟಿಗೆ ಉನ್ನತಿಯನ್ನ ಕಂಡಿದೆ ಅಂದ್ರೆ ಅದಕ್ಕೆ ಕಾರಣವಾಗಿರುವಂತದ್ದು ಒಂದು ಪವಿತ್ರ ಗ್ರಂಥ. ಆ ಪವಿತ್ರ ಗ್ರಂಥವನ್ನ ಕೊಟ್ಟವರು ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ಅಂತಹ ಮಹಾನಾಯಕ ಕೊಟ್ಟಂತಹ ಸಂವಿಧಾನವನ್ನ ನಾವು ಬದಲಿಸ್ತೀವಿ ಅಂದಾಗ ಕಾಂಗ್ರೆಸ್ನ ನಾಯಕರು ಒಂದು ನಡೆಯನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಈ ಸಲದ ಚುನಾವಣೆಯಲ್ಲಿ ಬಳಸಿಕೊಂಡ್ರು. ಬಹುಪಾಲು ವೇದಿಕೆಗಳಲ್ಲಿ ಕಾಂಗ್ರೆಸ್ನ ನಾಯಕರು ಸಂವಿಧಾನದ ಗ್ರಂಥವನ್ನ ಹಿಡ್ಕೊಂಡ್ಬಂದು ಈ ಪುಸ್ತಕದ ಉಳಿವಿಗಾಗಿ, ಈ ಸಂವಿಧಾನದ ಉಳಿವಿಗಾಗಿ ನಾವು ಈ ಸಲ ಕಾದಾಡ್ತಿದ್ದೀವಿ, ನಮ್ಮ ಕೈ ಹಿಡೀರಿ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ರು. ರಾಹುಲ್ ಗಾಂಧಿ ಅವರ ಕೈಯಲ್ಲಿದ್ದಂತಹ ಪುಟ್ಟ ಪುಸ್ತಕದ ಬಗ್ಗೆ ಕೂಡ NDA ಮೈತ್ರಿಕೂಟ, ಗೋಧಿ ಮೀಡಿಯಾ ಬಹುದೊಡ್ಡ ವಿವಾದವನ್ನು ಸೃಷ್ಟಿಸೋದು ಅದು ಚೀನಾದ ಸಂವಿಧಾನ ಅಂತ. ಆದ್ರೆ ಅಂಥದ್ದೇ ಸಂವಿಧಾನದ ಪುಸ್ತಕವನ್ನ ಮೋದಿ ಅವ್ರಿಗೂ ಕೂಡ, ಮೋದಿ ಅವರ ಸಂಪುಟದ ಸದಸ್ಯರು, ಅವರದ್ದೇ ಪಕ್ಷದ ಸದಸ್ಯರು ಕೊಡುಗೆಯಾಗಿ ಕೊಟ್ಟಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಯಾಕೆ 400ರನ್ನ ಮೋದಿ ಅವರು ಕೇಳ್ತಿದ್ದಾರೆ ಅನ್ನೋದಕ್ಕೆ ಬಿಜೆಪಿಯ ಸಂಸದರು, ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಗಳು ಹಲವು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ರು. ಅದರಲ್ಲೂ ಅನಂತ ಕುಮಾರ ಹೆಗಡೆ ಅವರು ಕೂಡ ಕೇಳಿದ್ರು. ಯಾಕಂದ್ರೆ 400 ಸ್ಥಾನಗಳನ್ನ ನೀವು ಗೆಲ್ಲಿಸಿಕೊಟ್ರೆ ಎರಡೂ ಸದನಗಳಲ್ಲಿ ನಮಗೆ ಮೆಜಾರಿಟಿ ಸಿಗುತ್ತೆ. ಆಗ ಕಾಂಗ್ರೆಸ್ ಏನೆಲ್ಲ ಕೊಳಕನ್ನ ತುಂಬಿದೆ ಸಂವಿಧಾನದಲ್ಲಿ ಅದನ್ನೆಲ್ಲ ಕಿತ್ತು ಬಿಸಾಕಿ ಬರೀ ಹಿಂದೂಗಳಿಗಷ್ಟೇ ಲಾಭ ಆಗೋ ರೀತಿಯಲ್ಲಿ ಸಂವಿಧಾನವನ್ನ ಬದಲಿಸ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು, ಅಬ್ ಕಿ ಬಾರ್ 400 ಪಾರ್, ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳಿದ್ದಾರೆ. ಯಾಕೆ 400 ಯಾಕೆ? ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ, 2/3 ಮೆಜಾರಿಟಿ ಇದೆ. ರಾಜ್ಯಸಭೆಯಲ್ಲಿ ನಮಗೆ 2/3 ಮೆಜಾರಿಟಿ ಇದೆ, ಅಲ್ಪ ಬಹುಮತ ಇದೆ. ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. नरेंद्र मोदी छोड़ो, दुनिया की कोई भी शक्ति इस किताब को नहीं छू सकती है. कितना बड़ा लीडर हो कुछ नहीं करेगा, सिर्फ ये एक किताब बाबा साहब अंबेडकर की है, ये करेगा. ಆರಂಭದಿಂದ ಇಲ್ಲಿಯ ತನಕ ರಾಹುಲ್ ಗಾಂಧಿ ಅವರು ತಮ್ಮ ಜೇಬಲ್ಲಿ ಸಂವಿಧಾನದ ಗ್ರಂಥವನ್ನ ಹಿಡ್ಕೊಂಡೆ
ಮಾತಾಡ್ತಿದ್ದಾರೆ, ಅದರ ಬಗ್ಗೆನೇ ಪ್ರತಿಪಾದನೆ ಮಾಡ್ತಿದ್ದಾರೆ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಇವತ್ತು ಬದುಕ್ತಿದ್ದಾರೆ, ಉಳಿದಿದ್ದಾರೆ, ಅವ್ರಿಗೂ ರಾಜ್ಯಾಧಿಕಾರ ಸಿಗಬೇಕು, ಪಾಲುದಾರಿಕೆಯ ನ್ಯಾಯ ಸಿಗಬೇಕು ಅಂದ್ರೆ ಸಂವಿಧಾನ ಉಳಿಬೇಕು, ಸಂವಿಧಾನದ ರೀತಿಯಲ್ಲೇ ನೀತಿಯಲ್ಲೇ ಆಡಳಿತ ನಡಿಬೇಕು ಅನ್ನುವಂತಹ ಪ್ರತಿಪಾದನೆಯನ್ನ ಮಾಡಿದ್ರು. ವಿಶೇಷ ನೋಡಿ, EWS ಮೀಸಲಾತಿಯನ್ನ ಒಂದು ಸಣ್ಣ ಹೋರಾಟವೂ ಇಲ್ಲದೆ, ಸಣ್ಣದೊಂದು ಬೇಡಿಕೆ ಪತ್ರವೂ ಇಲ್ಲದೆ ಬಿಜೆಪಿ ತಂದಿದ್ಯಾಕೆ ಅಂದ್ರೆ ಮೀಸಲಾತಿಯನ್ನ ವಿರೋಧಿಸುವಂತಹ ಬಹುದೊಡ್ಡ ಜನ ಎಲ್ಲಾದ್ರೂ ಇದ್ರೆ, ಯಾವ ಪಕ್ಷದಲ್ಲಾದ್ರೂ ಇದ್ರೆ ಅದು ಬಿಜೆಪಿಯಲ್ಲಿದ್ದಾರೆ. ಬಾಬಾ ಸಾಹೇಬರು ಕೊಟ್ಟಂತಹ ಮೀಸಲಾತಿಯನ್ನ ವಿರೋಧಿಸ್ತಿದ್ದಾರೆ ಅಂದ್ರೆ ಅವರು ಬಾಬಾ ಸಾಹೇಬರ ನೀತಿ ನಡೆಗಳಿಗೆ ವಿರೋಧಿಗಳಾಗಿರ್ತಾರೆ. ಕಾಂಗ್ರೆಸ್ನ ವಿಚಾರದಲ್ಲಿ ಸಾಕಷ್ಟು ಆರೋಪವನ್ನ ಬಿಜೆಪಿ ಮತ್ತು RSS ಮಾಡ್ತಾನೆ ಬಂದಿದೆ. ಅಂಬೇಡ್ಕರ್ ಅವರ ವಿಚಾರವಾಗಿ ಕೆಟ್ಟದಾಗಿ ನಡ್ಕೊಂಡಿದ್ದು ಕಾಂಗ್ರೆಸ್ ಅಂತ. ಆದ್ರೆ ಈ ದೇಶದ ಮೊಟ್ಟ ಮೊದಲ ಕಾನೂನು ಸಚಿವರಾಗಿ ಆಗಿದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು, ನೆಹರು ಅವರ ಸಂಪುಟದಲ್ಲಿ. ಆ ನಂತರದಲ್ಲಿ ಸಂವಿಧಾನವನ್ನ ಬರೆದದ್ದು ಬಾಬಾ ಸಾಹೇಬ್ರು. ಆದ್ರೆ ಸಂವಿಧಾನ ಬರೆದಿದ್ದು ಕೂಡ ಬಾಬಾ ಸಾಹೇಬ್ರಲ್ಲ, ಮತ್ತೊಬ್ರು ಮಗದೊಬ್ರು ಅನ್ನೋದನ್ನ RSS ಮತ್ತು ಬಿಜೆಪಿ ಪದೇ ಪದೇ ಹೇಳ್ತಾ ಬಂದಿದೆ, ಹೇಳ್ತಾನೆ ಇದೆ. ಈ ಕ್ಷಣಕ್ಕೂ ಕೂಡ ಸಂವಿಧಾನವೇ ಪವಿತ್ರ ಗ್ರಂಥ ಅಂತ ನಂಬಿರುವಂತಹ ಇಂಡಿಯಾ ಕೂಟ ಒಂದ್ ಕಡೆ, ಅದರ ಬದಲಿಗೆ ಮನು ಸಂವಿಧಾನವನ್ನು ತರ್ತೀವಿ, ಹೊಸ ದೇಶವನ್ನ ಬದಲಿಸ್ತೀವಿ ಅಂತ ಹೊರಟಿರುವಂತಹ ಬರೀ ರಾಮನನ್ನಷ್ಟೇ ನೆಚ್ಚಿಕೊಂಡಂತಹ NDA ಕೂಟ ಮತ್ತೊಂದು ಕಡೆ. ರಾಮನೋ ಭೀಮನೋ ಅನ್ನುವಂತಹ ಯುದ್ಧ 2024 ಲೋಕಸಭಾ ಚುನಾವಣೆಯಲ್ಲಿ ಆಗಿದೆ. ನನ್ನ ಪ್ರಕಾರ ನನಗೆ ಇಂಥದ್ದೊಂದು ಹಕ್ಕನ್ನ 19(1) ನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನ ಮೂಲಕ ಪತ್ರಕರ್ತರು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಬಾಬಾ ಸಾಹೇಬ್ರಿಗೆ ದೊಡ್ಡದೊಂದು ನಮಸ್ಕಾರ, ದೊಡ್ಡ ಸೆಲ್ಯೂಟ್. ನನಗೂ ಕೂಡ ಭೀಮನೆ ಬೇಕು, ಭೀಮನೆ ಭವಿಷ್ಯ, ಭೀಮನೆ ಎಲ್ಲವೂ ಕೂಡ.